50-50 ಅನುಪಾತದಲ್ಲಿ ಮೂಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕಚೇರಿಗೆ ಬಿಜೆಪಿ ಮುತ್ತಿಗೆಗೆ ಯತ್ನವನ್ನ ಮಾಡಿದೆ. ಮೈಸೂರಿನ ಬಿಜೆಪಿ ಕಚೇರಿಯಿಂದ ಮೂಡಾ ಕಚೇರಿಯ ಜಾಥಾ ಕೂಡ ಮಾಡಲಾಗಿದೆ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗಿದೆ. ಬಿಜೆಪಿಯಿಂದ ಮೂಡಾ ಕಚೇರಿಗೆ ಮುತ್ತಿಗೆಗೆ ಯತ್ನ ಕೂಡ ಮಾಡಲಾಗಿದೆ. ಬಹುದೊಡ್ಡ ಹಗರಣವನ್ನ ಮಾಡಲಾಗ್ತಾ ಇದೆ. ತಮಗೆ ಹೇಗೆ ಬೇಕೋ ಹಾಗೆ ಮೂಡಾವನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ನೋಡಿ ಸಿದ್ದರಾಮಯ್ಯನವರು ಕ್ಲೀನ್ ಹ್ಯಾಂಡ್, ಕ್ಲೀನ್ ಇಮೇಜ್ ಅನ್ನು ಹೊಂದಿದ್ದಾರೆ ಅನ್ನುವ ಮಾತುಗಳ ನಡುವೆ ಅವರ ಪತ್ನಿಗೆ ಸಂಬಂಧಪಟ್ಟಂತಹ ನಿವೇಶನ ಎಂದೇ ಅದನ್ನು ವಿಜಯನಗರದಲ್ಲಿ ಅತಿ ಹೆಚ್ಚು ಆರ್ಥಿಕ ಲಾಭವನ್ನು ತಂದುಕೊಡುವಂತ ನಿಟ್ಟಿನಲ್ಲಿ ಬಹುದೊಡ್ಡ ಅಕ್ರಮವನ್ನ ಮಾಡಲಾಗಿದೆ. ಬೇಲಿಯೇ ಎದ್ದು ಹೊಲ ಮೈದ್ರೆ ಹೇಗೆ ಅನ್ನುವಂತಹ ಬಿಜೆಪಿಯ ಆಕ್ರೋಶ ಇದು. ನೋಡಿ, ಪ್ರತಿಭಟನೆಯನ್ನ ಮಾಡಿದ್ದಾರೆ, ಜಾಥಾ ಮಾಡಿದ್ದಾರೆ, ಮೂಡಾ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಎಲ್ಲ ಪ್ರಯತ್ನವನ್ನ ಮಾಡಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ನೇತೃತ್ವದಲ್ಲಿ ಆಗಿರುವಂತಹ ಹೋರಾಟ ಇದು. ಧಿಕ್ಕಾರ ಧಿಕ್ಕಾರ ಡಿಕೆ ಶಿವಕುಮಾರ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಭೈರತಿ ಸುರೇಶ್ಗೆ ಧಿಕ್ಕಾರ ಅನ್ನುವಂತ ಪ್ರತಿಭಟನೆಯ ಕೂಗನ್ನು ನೀವು ಗಮನಿಸ್ತಾ ಇದ್ದೀರಿ. ಸಚಿವ ಭೈರತಿ ಸುರೇಶ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಮೂಡಾ ಕಚೇರಿ ಮುತ್ತಿಗೆಗೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ರು. ರಸ್ತೆಯ ಮಧ್ಯೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈಸೂರು ಮೂಡಾದಲ್ಲಿ ಬಹುಕೋಟಿ ಹಗರಣ ಪ್ರಕರಣ ನಡೆದಿದೆ. ಸೊ ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಂದೆಂದೂ ಕೂಡ ಇಂಥ ಅಕ್ರಮಗಳು ನಡೀಬಾರದು ಅನ್ನುವಂತಹ ಉದ್ದೇಶದಿಂದ ಭೈರತಿ ಸುರೇಶ್ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ನೇತೃತ್ವದಲ್ಲಿ ಆಗ್ತಿರುವಂತಹ ಪ್ರತಿಭಟನೆ ಇದು. ಒಂದು ಕಡೆ ಸಿದ್ದರಾಮಯ್ಯನವರ ಪತ್ನಿಗೆ ಸಂಬಂಧಪಟ್ಟಂತಹ ನಿವೇಶನ ಹಂಚಿಕೆ, ಮಗದೊಂದು ಕಡೆ ಬಹುಕೋಟಿ ಮೂಡಾದಲ್ಲಿ ಅಕ್ರಮ ಆಗಿದೆ. ಇದಕ್ಕೆ ಕೊನೆ ಎಂದು ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಇವತ್ತು ಮೈಸೂರಿನಲ್ಲಿ ಯುವ ಮೋರ್ಚಾ ಬಿಜೆಪಿ ಕಡೆಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿದೆ. ಪ್ರತಿಭಟನೆ ಎಷ್ಟೊತ್ತಿಗೆ ನಡೀತು, ಸದ್ಯ ಪರಿಸ್ಥಿತಿ ಹೇಗಿದೆ, ಪ್ರತಿಭಟನಾ ನಿರತರು ಏನು ಹೇಳ್ತಾ ಇದ್ದಾರೆ? ಮೈಸೂರಿನಲ್ಲಿ ಆಗಿರುವಂತಹ ಬೃಹತ್ ಪ್ರಮಾಣದ ಒಂದು ಕೋಟಿಯಷ್ಟು ಹಗರಣ ಏನಿದೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಾಗಿದೆ. ಮೊದಲ ಹಂತದಲ್ಲಿ ಕೇವಲ 1,000 ಅಂತ ಇತ್ತು, ತದನಂತರ 2 ಆಯ್ತು, 3,000 ಅಂತ ಈಗ 5,000 ಅಂದಾಜು ಇರಬಹುದು ಅನ್ನೋ ಒಂದು ಸಂಖ್ಯೆಯನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಾಗಿರುವಂತಹ ಹಗರಣವನ್ನ ಬಿಜೆಪಿ ಒಂದು ಟ್ರಂಪ್ ಕಾರ್ಡ್ ಆಗಿ ಈಗ ಮಾಡ್ಕೊಂಡಿರುವಂತದ್ದು. ಹಾಗಾಗಿನೇ ಈಗ ಬಿಜೆಪಿ ಇದರ ಒಂದು ವಿರುದ್ಧ ನಿನ್ನೆಷ್ಟೇ ಬೆಂಗಳೂರಿನಲ್ಲಿ ಸಿಎಂ ಅವರ ಒಂದು ನಿವಾಸಕ್ಕೆ ಮುತ್ತಿಗೆಯನ್ನು ಕೂಡ ಹಾಕಿದ್ರು. ಅದರ ಒಂದು ಭಾಗ ಎಂಬಂತೆ ಇವತ್ತು ಮೈಸೂರಿನಲ್ಲೂ ಕೂಡ ಯುವ ಮೋರ್ಚಾದ ರಾಕೇಶ್ ಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಿಂದ ಮೂಡಾ ಕಚೇರಿಯವರೆಗೂ ಕೂಡ ಒಂದು ಬೃಹತ್ತಾದಂತಹ ಒಂದು ಪ್ರತಿಭಟನೆಯನ್ನ ರ್ಯಾಲಿಯನ್ನ ಮಾಡಿಕೊಂಡು ಮೂಡಾ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೂ ಕೂಡ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ದಾರಿ ಮಧ್ಯದಲ್ಲೇ ತಡೆದು ಎಲ್ಲರನ್ನೂ ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತದ್ದು. ಬೆಳಗ್ಗೆ 11:00 ಸುಮಾರಿಗೆ ಈ ಒಂದು ಮುತ್ತಿಗೆ ಒಂದು ಕಾರ್ಯಕ್ರಮ ಇದ್ದಂಥದ್ದು. ಸೊ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಏಕಾಏಕಿ ರಸ್ತೆ ಮಧ್ಯದಲ್ಲೇ ವಶಕ್ಕೆ ಪಡ್ಕೊಂಡು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ರಾಕೇಶ್ ಅವರು ಕೂಡ ಹೇಳಿರುವ ಮಾತು ಏನು ಅಂತಂದ್ರೆ, ಸಾಕಷ್ಟು ಹಗರಣ ಆಗಿದೆ, ಸಿಎಂ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಹಾಗಾಗಿ ಇದರ ಒಂದು ವಿಚಾರಣೆ ಸಿಬಿಐಗೆ ವಹಿಸಬೇಕು. ಈಗಾಗಲೇ ವಾಲ್ಮೀಕಿ ನಿಗಮದ ಒಂದು ಹಗರಣ ಏನಿದೆ ಇದು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಾಗಿದೆ. ಹಾಗಾಗಿ ಅಲ್ಲೂ ಕೂಡ ಸಿಬಿಐ ತನಿಖೆ ಮಾಡ್ತಾ ಇದೆ. ಹಗರಣ ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಈಗಾಗಲೇ ಕಂಡು ಬಂದಿರುವಂತದ್ದು. ಈಗ ಸದ್ಯಕ್ಕೆ ಮತ್ತೆ ಬೃಹತ್ ಪ್ರಮಾಣದ ಒಂದು ಕೋಟಿ ಹಗರಣ ಏನಾಗಿದೆ, ಸೊ ಇದು ಕೂಡ ಸಿಬಿಐಗೆ ವಹಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದೇ ಕೇವಲ ಸರ್ಕಾರ ಬಂದ ನಂತರದಲ್ಲಿ ಸಾಕಷ್ಟು ಇಲಾಖೆಗಳಲ್ಲಿ ಈ ರೀತಿಯಾದಂತಹ ಅಕ್ರಮವಾದಂತಹ ಹಗರಣಗಳು ಸೇರಿ ಬರ್ತಾನೆ ಇದೆ. ಆರೋಪಗಳು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿದ್ರು ಕೂಡ ಇದರ ಬಗ್ಗೆ ಸರಿಯಾದಂತ ಕ್ರಮ ಆಗ್ತಿಲ್ಲ. ಹಾಗಾಗಿ ಸಿಎಂ ಅವರು ಜೊತೆಗೆ ಸಚಿವ ಭೈರತಿ ಸುರೇಶ್ ಏನಿದ್ದಾರೆ, ಸೊ ಅವರು ಕೂಡ ಪ್ರಮುಖವಾಗಿ ಇದರ ಒಂದು ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನು ಕೂಡ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಪ್ರತಿಭಟನಾ ನಿರತರು ಮಾಡ್ತಿರುವಂತದ್ದು. ದಿವ್ಯಾ, ಸುರೇಶ್, ಈಗಾಗಲೇ ತನಿಖೆ ಯಾವ ರೀತಿ ನಡೀಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಕೂಡ ಮೀಟಿಂಗ್ ಮಾಡಿ ಎಲ್ಲ ಡಿಸ್ಕಷನ್ ಆಗಿದೆ. ಆದ್ರೂ ಕೂಡ ಹಿರಿಯ IAS ಅಧಿಕಾರಿಗಳನ್ನ ಇಟ್ಟುಕೊಂಡು ತನಿಖೆ ಮಾಡ್ತಿರೋದ್ರ ಬಗ್ಗೆ ಕೂಡ ಆಕ್ಷೇಪ ಇದೆ. ನೋಡಿ, ಇಷ್ಟೊಂದು ಹಗರಣ ಆಗಿದೆ ಅನ್ನೋದಾದ್ರೆ ಸಿಬಿಐಗೆ ವಹಿಸಬೇಕು, ಇಲ್ಲೊಂದು ನಿವೃತ್ತ ನ್ಯಾಯಮೂರ್ತಿಗಳನ್ನ ಇಟ್ಟುಕೊಂಡು ತನಿಖೆ ಮಾಡಬೇಕೇ ಹೊರತು ಈ ರೀತಿ ಹಿರಿಯ IAS ಅಧಿಕಾರಿಗಳ ನೇತೃತ್ವದ ತನಿಖೆ ಮಾಡ್ತಾರೆ ಅಂದ್ರೆ ತಮಗೆ ಹೇಗೆ ಬೇಕೋ ಹಾಗೆ ರಿಪೋರ್ಟ್ ಅನ್ನ ಸಿದ್ಧಪಡಿಸುವಂತ ಹುನ್ನಾರ ನಡೀತಿದೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸುರೇಶ್,
ಖಂಡಿತ ದಿವ್ಯಾ, ಆಬ್ವಿಯಸ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಆ ಸರ್ಕಾರದ ಒಂದು ಭಾಗವಾಗಿ ಅಧಿಕಾರಿಗಳು ಕೆಲಸ ಮಾಡ್ಲೇಬೇಕಾಗುತ್ತೆ. ಅದರಿಂದ ಹಿರಿಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ತನಿಖೆಯನ್ನ ಮಾಡ್ತೀನಿ ಅಂತಂದ್ರೆ ಆ ರಿಪೋರ್ಟ್ ಎಲ್ಲವೂ ಕೂಡ ಅನುಮಾನ ಬರುವಂತದ್ದೇ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಏನು ತನಿಖೆ ಆಗಿಲ್ಲ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿ ಕೊಡ್ತಾರೆ. ಆದ್ರೆ ಈಗ ಸದ್ಯಕ್ಕೆ ಈ ಒಂದು ತನಿಖೆ ಏನಿದೆ ಆ ತನಿಖೆ ಪ್ರಮುಖವಾಗಿ ಸಿಬಿಐ ನಿಂದ ಆಗ್ಬೇಕು ಅಥವಾ ಒಂದು ಹೈಕೋರ್ಟ್ ಏನು ನಿವೃತ್ತ ನ್ಯಾಯಾಧೀಶ ಏನಂದ್ರೆ ಇವರ ಒಂದು ತಂಡದಲ್ಲಿ ಪ್ರಮುಖವಾಗಿ ಆಗ್ಬೇಕು ಅನ್ನೋದು ಒತ್ತಾಯ ಇರುವಂತದ್ದು. ಇದೆಲ್ಲ ಆಗ್ಬೇಕು ಅಂತಂದ್ರೆ ಇದರ ನೇತೃತ್ವವನ್ನು ವಹಿಸಿರುವಂತಹ ಸಚಿವರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಇವರು ಪ್ರಮುಖವಾಗಿ ರಾಜೀನಾಮೆಯನ್ನ ಕೊಡಬೇಕು. ರಾಜೀನಾಮೆ ಕೊಟ್ಟು ಸಿಬಿಐಗೆ ವಹಿಸಿ ಪ್ರಮುಖವಾಗಿ ತನಿಖೆ ಆಗ್ಬೇಕು ಅನ್ನೋ ಒತ್ತಾಯವನ್ನು ಕೂಡ ಪ್ರತಿಭಟನಾ ನಿರತರು ಮಾಡ್ತಿರುವಂತದ್ದು. ಆದ್ರೆ ಸದ್ಯಕ್ಕೆ ಈ ಒಂದು ಬಹುಕೋಟಿ ಹಗರಣ ಏನಿದೆ ಮೈಸೂರಿನಲ್ಲಿ ಆಗಿರುವಂತದ್ದು, ಇದು ಮುಂದಿನ ಒಂದು ದಿನಗಳಲ್ಲಿ ಮತ್ತಷ್ಟು ಜನರಿಗೂ ಕೂಡ ಸಾಕಷ್ಟು ಜನರಿಗೂ ಕೂಡ ಇದು ಸುತ್ತಕೊಳ್ಳುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು ಪ್ರತಿಭಟನೆ ಕೇವಲ ಒಂದು ರ್ಯಾಲಿ ಮುತ್ತಿಗೆ ಮಾತ್ರ ಸೀಮಿತ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಒಂದು ಬೇರೆ ರೀತಿಯಾದಂತಹ ರೂಪುರೇಷೆಗಳು ಕೂಡ ಪ್ರಮುಖವಾಗಿ ಪಡ್ಕೊಳ್ಳುತ್ತಾ ಇದೆಯಾ. ಥ್ಯಾಂಕ್ ಯು ಮಾಹಿತಿಗಾಗಿ ಸುರೇಶ್. ಅಧಿಕಾರಿಗಳಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.